ನಮಸ್ಕಾರ ವೀಕ್ಷಕರೇ, ರಾಮಿ ರೆಸಿಪೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸಮೋಸ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು, ಹಾಗೆ ತುಂಬ ಈಸಿ ಮಾಡುವಂಥದ್ದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಒಂದು ಬೌಲಿಗೆ ನಾನಿಲ್ಲಿ 3/4 ಕಪ್ಪಷ್ಟು ಮೈದಾನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವೈನು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕಿದ್ದೀನಿ. ಇದನ್ನೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಕೈಯಿಂದ ಕಲಿಸ್ಕೋಬೇಕಾಗತ್ತೆ. ಹಾಗೆ ಸ್ವಲ್ಪನೇ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು. ನೋಡ್ತಿರ್ಬೋದು, ಈ ರೀತಿ ಕಲಸಿಟ್ಟಿದ್ದೀನಿ. ಒಂದು 10 ನಿಮಿಷ ಇದು ರೆಸ್ಟಿಗೆ ಬಿಡೋಣ. ಅಷ್ಟರೊಳಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸಾಸಿವೆ, ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಎಣ್ಣೆಯಲ್ಲಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಸಾಫ್ಟ್ ಆಗಬೇಕು, ಎಲ್ಲರಿಗೂ ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ಬೇಯಿಸಿಟ್ಕೊಂಡಿರುವಂಥ ಒಂದು ಬಟಾಣಿನ ಸೇರಿಸ್ತಿದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಪೊಟ್ಯಾಟೊ ಕೂಡ ಬೇಯಿಸಿದ್ದೆ, ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಗರಂ ಮಸಾಲ, ಚಿಲ್ಲಿ ಮಸಾಲ, ಅರಿಶಿಣದ ಪುಡಿ, ಹಾಗೆ ಧನಿಯಾ ಪೌಡ್ರು, ಚಾಟ್ ಮಸಾಲ, ಉಪ್ಪು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ನಿಂಬೆಹಣ್ಣನ್ನ ಹಿಂಡ್ಕೋತಿದ್ದೀನಿ. ಇಷ್ಟೆಲ್ಲ ಆದಮೇಲೆ ಈ ಮಸಾಲೆನ ಒಂದು 5 ನಿಮಿಷ ನಾವು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೋಬೇಕು. ಇವಾಗ ಇದಾದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಟಿದ್ದೀನಿ. ಕಂಪ್ಲೀಟಾಗಿ ಕೂಲ್ ಆಗಬೇಕಿದು. ಅಷ್ಟರೊಳಗೆ ನಾವಿಲ್ಲಿ ಚಪಾತಿಗಳನ್ನ ಮಾಡ್ಕೊಂಬಿಡೋಣ. ಹಿಟ್ಟನ್ನ ಸ್ವಲ್ಪ ನೀಟಾಗಿ ನಾದ್ಕೊಂಡು ಒಂದು 3 ಚಪಾತಿ ಆಗೋಷ್ಟು ಸಮ ಪ್ರಮಾಣದಲ್ಲಿ ಹಿಟ್ಟನ್ನ ತಗೊಂಡಿದ್ದೀನಿ. ಇದನ್ನೇನಿಲ್ಲ, ಚಪಾತಿ ಮಾಡೋ ಥರ ಮಾಡಬೇಕು. ತುಂಬ ತೆಳ್ಳಗೆಲ್ಲ ಮಾಡೋಕ್ಕೆ ಹೋಗಬಾರ್ದು, ಯಾಕಂದ್ರೆ ತುಂಬ ದಪ್ಪಗೂ ಇರಬಾರ್ದು. ಮೀಡಿಯಮ್ ಇದರಲ್ಲಿ ನಾದ್ಕೋಬೇಕಾಗತ್ತೆ. ನೋಡಿ, ಇದೇ ರೀತಿ ಎಲ್ಲ ಒಂದು ಚಪಾತಿಗಳನ್ನ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ 3 ಆಗಿತ್ತು. ಇವಾಗ ಒಂದು ಕಡೆ ಹಂಚನ್ನು ಚೆನ್ನಾಗಿ ಬಿಸಿ ಮಾಡೋಕ್ಕಂತ ಇಟ್ಟಿದ್ದೆ. ಹಂಚು ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ಜಸ್ಟ್ ಹಾಕಿ ಬೇಯಿಸ್ಕೋಬೇಕಷ್ಟೇ ಲೈಟಾಗಿ. ಈ ರೀತಿ 3 ಕೂಡ ಬೇಯಿಸಾಗಿದೆ. 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟಿಗೆ ಸ್ವಲ್ಪ ಬಿಸಿನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚಪಾತಿ ಸೈಡ್ ಪಾರ್ಟ್ಸ್ ಎಲ್ಲ ಕಟ್ ಮಾಡಿ ಒಂದು ಒಳ್ಳೆ ಶೇಪಿಗೆ ಇದನ್ನು ತೊಗೊಂಬರೋಣ. ನೋಡ್ತಿರ್ಬೋದು, ಇವಾಗ ಮಧ್ಯದಿಂದ ಕಟ್ ಮಾಡ್ತಿದ್ದೀನಿ. ಸಮೋಸ ಮಾಡುವಂಥ ಒಂದು ಶೀಟ್ ರೆಡಿಯಾಗಿದೆ. ಇದೇ ರೀತಿ ಎಲ್ಲದನ್ನು ಕೂಡ ಮಾಡ್ಕೋತಿದ್ದೀನಿ. ನೋಡಿ, ಫೋಲ್ಡಿಂಗ್ ಮಾಡುವಂಥದ್ದು ಮೆಥಡು. ಫಸ್ಟ್ ಸ್ಟೇಜಿಂದ ಈ ಥರ ಲಾಸ್ಟಿಗೆ ತೊಗೊಂಬಂದು ಕೊನೆಗೆ ಈ ಒಳಗೆ ಹೇಗಿದೆ ಇಲ್ಲಿ ನಾವು ಫಿಲ್ಲಿಂಗ್ ಮಾಡಬೇಕಾಗತ್ತೆ. ಈ ಥರ ಫಿಲ್ಲಿಂಗ್ ಮಾಡಾದಮೇಲೆ ಈ ಮೇಲ್ ಪಾರ್ಟ್ಸ್ನ ಈ ಥರ ಫೋಲ್ಡ್ ಮಾಡಿ, ಈಗ ನಾವೇನು ಮೈದಾ ಹಾಗೆ ನೀರಿನ ಮಿಕ್ಸ್ಚರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅಂಟಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಅದು. ಹಾಗೆ ಈ ಕಡೆ ಸೈಡು ಕೂಡ ಸ್ವಲ್ಪ ಓಪನ್ ಇರುತ್ತೆ ನೋಡಿ, ಅಲ್ಲೂ ಕೂಡ ಇದೇ ರೀತಿ ಮಾಡಬೇಕು. ಮೈದಾ ಹಿಟ್ಟು ಹಾಕಿ ನೀರು ಮಿಕ್ಸರ್ನ ಅಂಟಿಸಿ ಮಾಡಿದರೆ ಸಮೋಸ ರೆಡಿ ಆಯಿತು. ಇದೇ ಥರ ಮಾಡ್ಕೋತಿದ್ದೀನಿ ಎಲ್ಲದನ್ನು ಕೂಡ. ತುಂಬ ಚೆನ್ನಾಗಿ ಬಂದಿದ್ದು. ಟೋಟಲಾಗಿ 6 ಸಮೋಸ ಆಗಿತ್ತು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದೇ ಸಮೋಸನ ನಾನು ಫ್ರೈ ಮಾಡ್ಕೋತಿದ್ದೀನಿ. ಸಮೋಸನ ಎಣ್ಣೆಗೆ ಹಾಕಾದ್ಮೇಲೆ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಳ್ಳಿ, ಯಾಕಂದರೆ ಬೇಗ ಕಪ್ಪಗೋಗೋಂಥ ಚಾನ್ಸಸ್ ಇರುತ್ತೆ. ಇಷ್ಟು ಫ್ರೈ ಆದರೆ ಸಾಕು, ಕಂಪ್ಲೀಟಾಗಿ ಆಗಿದೆ. ನೋಡಿದ್ರಲ್ಲ, ಇಷ್ಟು ಈಸಿ ಹಾಗೆ ತುಂಬ ಟೇಸ್ಟಿಯಾಗಿತ್ತು ಈ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.